ಆಗಸ್ಟ್ 31ರ ಒಳಗಾಗಿ ಜಿಬಿಎ ಚುನಾವಣೆಯನ್ನ ನಡೆಸುವುದಕ್ಕೆ ಸುಪ್ರೀಂ ಕೋರ್ಟ್ ಆದೇಶವನ್ನ ಕೊಟ್ಟಿದೆ. 3 ತಿಂಗಳ ಸಮಯವನ್ನ ಸರ್ಕಾರ ಕೇಳಿತ್ತು. ಆದರೆ 2 ತಿಂಗಳ ಸಮಯವನ್ನ ಕೊಟ್ಟು ಸುಪ್ರೀಂ ಕೋರ್ಟ್ ಆದೇಶವನ್ನ ನೀಡಿದೆ. ಆದರೆ ರಾಜ್ಯ ಸರ್ಕಾರ ಪಾಲಿಕೆ ಎಲೆಕ್ಷನ್ ಮುಂದೂಡುವಂತಹ ಕೆಲಸ ಮಾಡ್ತಾ ಇದೆ. ಜಿಬಿಎ ಎಲೆಕ್ಷನ್ ಮಾಡೋಕೆ ಸರ್ಕಾರ ಹಣದ ಕೊರತೆಯನ್ನ ಎದುರಿಸ್ತಾ ಇದೆ. ಡಿಕೆ ಸಿಎಂ ಆಗೋವರೆಗೂ ಎಲೆಕ್ಷನ್ ಮಾಡಬಾರದು ಅಂತ ಇದ್ದಾರೆ ಅಂತ ಹೇಳಿ ಚುನಾವಣೆಯನ್ನ ಮುಂದೂಡ್ತಾ ಇರುವಂತಹ ಅಥವಾ ಚುನಾವಣೆ ಮುಂದೂಡಿಕೆಗೆ ಪ್ರಯತ್ನ ಪಡ್ತಾ ಇರುವಂತಹ ಸರ್ಕಾರದ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿಯನ್ನ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಕೊಟ್ಟಂತಹ ಗಡುವಿನ ಒಳಗಾದ್ರೂ ಸರ್ಕಾರ ಎಲೆಕ್ಷನ್ ಅನ್ನ ಮಾಡಲಿ, ಆದ್ರೆ ಸರ್ಕಾರ ಸೋಲಿನ ಭಯದಿಂದ ಜಿಬಿಎ ಎಲೆಕ್ಷನ್ ಅನ್ನ ನಡೆಸ್ತಾ ಇಲ್ಲ. ಬಿಬಿಎಂಪಿ ಇದ್ದಾಗಲೇ ಎಲೆಕ್ಷನ್ ನಡೆಸದಿದ್ರೆ ಸರಿ ಇರ್ತಿತ್ತು ಅಂತ ಹೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿಯನ್ನ ಮಾಡಿದ್ದಾರೆ. ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಯನ್ನು ಪದೇ ಪದೇ ಮುಂದೂಡುವಂಥ ಅಫಿಡವಿಟ್ಗಳನ್ನು ಕೋರ್ಟ್ಗಳಲ್ಲಿ ಆಗ್ತಾ ಇದ್ದಾರೆ. ಬೆಂಗಳೂರು ಒಂದಾಗಿ ಚುನಾವಣೆ ಆಗಬೇಕು ಅನ್ನೋದು ಮೊದಲಿಂದನೂ ಕೂಡ ಬಿಜೆಪಿಯ ನಿಲುವಿತ್ತು. ಆದರೆ ಬೆಂಗಳೂರನ್ನು 5 ಭಾಗ ಮಾಡಿ ಇವತ್ತು ಬೆಂಗಳೂರಿನ 5 ಭಾಗಗಳಲ್ಲಿ ಹಣದ ಮುಗ್ಗಟ್ಟು ಕಾಣ್ತಾ ಇದೆ. ಸೊ ಹಿಂದೆ ಇದ್ದಂಥ 243 ವಾರ್ಡ್ಗೆ ಚುನಾವಣೆ ಮಾಡಿದರೆ ಇಷ್ಟೊತ್ತಿಗೆ ಚುನಾವಣೆಯನ್ನು ಮುಗಿದೋಗ್ಬೇಕಾಗಿತ್ತು. ಆದರೆ ಸರ್ಕಾರ ಅವ್ರು ಮಾಡಿರುವಂಥ ಇಂಟರ್ನಲ್ ಸರ್ವೆ ಪ್ರಕಾರ ಬೆಂಗಳೂರಿನ ಈ 5 ಜಿಬಿಎಗಳಲ್ಲಿ ಅವರು ಗೆಲ್ಲೋದು ಕಷ್ಟ ಅಂತ ವರದಿ ಬಂದಿರೋದ್ರಿಂದ ಪದೇ ಪದೇ ಮುಂದೂಡುವಂಥ ಕೆಲಸವನ್ನು ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇದೆ. ಇದು ಬೆಂಗಳೂರ ಜನತೆಗೆ ಬರೆದಂಥ ದ್ರೋಹ ಇದೆ. ಎರಡನೇದು ಅವ್ರದ್ದು ಅಧಿಕಾರ ಹಸ್ತಾಂತರ ಆಗಿಲ್ಲ ಅಂತೇಳಿ ಬೆಂಗಳೂರಿನ ಇನ್ಚಾರ್ಜ್ ಮಿನಿಸ್ಟರ್ ಆಗಿರುವಂಥ ಡಿ ಕೆ ಶಿವಕುಮಾರ್ ಕೂಡ ಈ ಹಸ್ತಾಂತರ ಆಗೋಕ್ಕೆ ಮುಂಚೆ ಚುನಾವಣೆ ಆಗಬಾರ್ದು ಅಂತ ಡಿ ಕೆ ಶಿವಕುಮಾರ್ ಅವರ ಬಯಕೆ. ಈ ಜಗಳದಲ್ಲಿ ಬೆಂಗಳೂರಿನ ಮಹಾನಗರ ಪಾಲಿಕೆ ಇವತ್ತು ಬೀದಿಗಳಲ್ಲಿ ಕಸದ ರಾಶಿ ಬಿದ್ದಿದೆ. ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯಗಳು ಚಾಲನೆಯಲ್ಲಿಲ್ಲ. ಇದಕ್ಕೆಲ್ಲ ನೇರ ಕಾರಣ ಕಾಂಗ್ರೆಸ್ ಸರ್ಕಾರ. ನಾನು ಆಗ್ರಹ ಮಾಡ್ತೀನಿ, ಈಗಾಗಲೇ ಕೋರ್ಟು ಡೇಟ್ ಕೊಟ್ಟಿದ್ದಾರೆ, ಫೈನಲ್ ಡೇಟ್. ಅದರೊಳಗಡೆ ಆದರೂ ಚುನಾವಣೆಯನ್ನು ನಡೆಸಿ. ಬಿಜೆಪಿ ಚುನಾವಣೆಗೆ ತಯಾರಾಗಿದೆ. ನಾವು ಚುನಾವಣೆಯ ಪರವಾಗಿದ್ದೀವಿ, ಕೂಡಲೇ ಚುನಾವಣೆಗೆ ತಯಾರಿಯನ್ನು ಮಾಡಿ ಅನ್ನೋ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾರೆ. ಬಟ್ SIR ನಡೀತಾ ಇದೆ ಒಂದು ಕಡೆಯಲ್ಲಿ. ಅವರ ಮಾನಸಿಕ ಸ್ಥಿತಿ, ಕಾಂಗ್ರೆಸ್ ಅವ್ರ ಮಾನಸಿಕ ಸ್ಥಿತಿ ಎಷ್ಟು ಅಧೋಗತಿಗಿಳಿದ್ಬಿಟ್ಟಿದೆ ಅಂದರೆ ಅವ್ರ ಮೇಲೆ ಏನೇ ತಪ್ಪಂದ್ರೂ ಬೇರೆಯವ್ರ ಮೇಲೆ ಅದು ಕೋತಿ ತಿಂದು ಮೇಕೆ ಮೂತಿಗೆ ಒರೆಸುವಂಥ ಕೆಲಸ ಪಡೆದ್ಬಿಟ್ಟಿದ್ದಾರೆ ಅವರು. ಅದರಿಂದ ಏನೇ ಬಂದ್ರೂ ವಿರೋಧ ಪಕ್ಷದ ಮೇಲೆ ಹೇಳುವಂಥದ್ದು ಅವ್ರ ಚಾಳಿ. ನಾವು ಕಳೆದ ಬಾರಿನೇ ಲೆಟ್ರ್ ಕೊಟ್ಟಿದ್ದೀರಲ್ಲ, ಅಫಿಷಿಯಲ್ ಲೆಟ್ರ್ ಕೊಟ್ಟಿದ್ದೀರಿ. ನಾವು ಚುನಾವಣಾ ಆಯೋಗಕ್ಕೆ ಅಫಿಷಿಯಲ್ ಲೆಟ್ರ್ ಕೊಟ್ಟಿದ್ದೀರಿ ಚುನಾವಣೆ ನಡೆಸಿ ಅಂತ. ಅದರಿಂದ ಅವ್ರ ಸರ್ವೆ ಕಾಂಗ್ರೆಸ್ಸಲ್ಲಿ ಗೆಲ್ತೈತೆ ಅಂತ ಅವ್ರು ಯಾಕೆ ಮಾಡ್ತಾ ಇರಲ್ಲ ಚುನಾವಣೆನ? ನಾನು ಕಾಂಗ್ರೆಸ್ ಪಾರ್ಟಿಗೆ ಕೇಳ್ತೀನಿ, ಗೆಲ್ಲುತ್ತೆ ಅನ್ನಂಗಿದ್ರೆ ನೀವು ಯಾಕೆ ಚುನಾವಣೆಯನ್ನು ಮಾಡಿ? ಜಿಬಿಎ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ವಿಳಂಬ ಆಗುವುದಕ್ಕೆ ರಾಜ್ಯ ಸರ್ಕಾರವೇ ಕಾರಣ. ರಾಜ್ಯ ಸರ್ಕಾರ ತನ್ನ ರಾಜಕೀಯ ಉದ್ದೇಶಗಳಿಗಾಗಿ ಮುಂದೂಡಿಕೆ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ ಅಂತ ಹೇಳಿ ಆರ್ ಅಶೋಕ್ ಆರೋಪವನ್ನ ಮಾಡಿದ್ದಾರೆ. 2020ಕ್ಕೆ ಆಗ ಇದ್ದಂತಹ ಬಿಬಿಎಂಪಿಯ ಅವಧಿ ಮುಗಿದು ಹೋಗಿತ್ತು. 6 ತಿಂಗಳ ಒಳಗಾಗಿ ಚುನಾವಣೆ ಆಗಬೇಕಾಗಿತ್ತು. ಆಗ ರಾಜ್ಯದಲ್ಲಿ ಇದ್ದಿದ್ದು ಬಿಜೆಪಿಯ ಸರ್ಕಾರ. 2023ರವರೆಗೂ ಬಿಜೆಪಿ ಸರ್ಕಾರ ಇತ್ತು. 3 ವರ್ಷಗಳ ಕಾಲ ಚುನಾವಣೆಯೇ ನಡೆಯೋದಿಲ್ಲ. ಇವತ್ತು ಹೇಳಿದ್ರು ಆರ್ ಅಶೋಕ್ ಅವರು, ಬಿಬಿಎಂಪಿ ಇದ್ದಂತಹ ಟೈಮ್ನಲ್ಲೇ ಚುನಾವಣೆ ಆಗಿದ್ದಿದ್ರೆ ಸರಿ ಹೋಗ್ತಿತ್ತು ಅಂತ ಹೇಳಿ. ಆಗ ಕ್ಷೇತ್ರ ಪುನರ್ವಿಂಗಡಣೆಯ ಚರ್ಚೆ ಆರಂಭ ಆಗಿತ್ತು. ಹಾಗಾಗಿ ಚುನಾವಣೆಯನ್ನ ಮಾಡುವಂತಹ ಗೋಜಿಗೆ ಹೋಗ್ಲಿಲ್ಲ, ವಿಳಂಬ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಈಗ ಕಾಂಗ್ರೆಸ್ ಸರ್ಕಾರ ಬಂದಿದೆ, ಬಂದು 3 ವರ್ಷ ಆಯ್ತು, ಆದ್ರೂ ಚುನಾವಣೆ ಆಗಿಲ್ಲ. ಹೆಚ್ಚು ಕಮ್ಮಿ 6 ವರ್ಷಗಳಾಯ್ತು. ಪಾಲಿಕೆಗೆ ಕಾರ್ಪೊರೇಟರ್ಗಳಿಲ್ಲ. ಜನ ಏನೇ ಸಮಸ್ಯೆ ಆದ್ರೂ, ರೋಡ್ನಲ್ಲಿ ಕಸ ಇದೆ, ರಸ್ತೆನಲ್ಲಿ ಗುಂಡಿ ಇದೆ, ಎಲ್ಲವೂ ಸರಿನೇ. ಜನ ಏನೇ ಸಮಸ್ಯೆ ಆದ್ರೂ MLAಗಳ ಮನೆ ಬಾಗಿಲಿಗೆ ಹೋಗ್ಬೇಕು. ಯಾಕಂದ್ರೆ ವಾರ್ಡ್ಗಳಲ್ಲಿ ಕಾರ್ಪೊರೇಟರ್ಗಳಿಲ್ಲ. ರಾಜಕೀಯ ಪಕ್ಷಗಳ ಅಥವಾ ಆಳುವಂತಹ ಸರ್ಕಾರಗಳ ನಿರ್ಲಕ್ಷ್ಯ ಅಥವಾ ಅವರ ರಾಜಕೀಯ ಉದ್ದೇಶಕ್ಕಾಗಿ
ಬೆಂಗಳೂರಿನ ಅಭಿವೃದ್ಧಿ ಅಥವಾ ಬೆಂಗಳೂರಿನ ಸುಸ್ಥಿತಿಯನ್ನ ಬಲಿ ಕೊಡ್ಲಾಗ್ತಾ ಇದೆಯಾ ಅನ್ನೋದು ಪ್ರಶ್ನೆ. ಈಗ ಸುಪ್ರೀಂ ಕೋರ್ಟ್ ಹೇಳಿದೆ ಆಗಸ್ಟ್ನ ಒಳಗಾಗಿ ಚುನಾವಣೆಯನ್ನ ನಡೆಸಬೇಕು ಅನ್ನುವಂಥ ಡೆಡ್ಲೈನ್ ಅನ್ನ ಕೊಟ್ಟಿದೆ. ಆದ್ರೆ ಬಿಜೆಪಿ ಹಾಗೆ ಕಾಂಗ್ರೆಸ್ ಸರ್ಕಾರಗಳು ಎಷ್ಟೇ ಆರೋಪ ಪ್ರತ್ಯಾರೋಪಗಳನ್ನ ಮಾಡಿದ್ರೂ ಕೂಡ ಬಿಬಿಎಂಪಿ ಚುನಾವಣೆ ಅಥವಾ ಜಿಬಿಎ ಚುನಾವಣೆ 6 ವರ್ಷಗಳ ಕಾಲ ಆಗದೇ ಇರುವುದಕ್ಕೆ ಎರಡೂ ಪಕ್ಷಗಳ ಕೊಡುಗೆ ಅಷ್ಟೇ ಇದೆ ಅನ್ನೋದು ಜನಸಾಮಾನ್ಯರ ಮಾತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.